ಬೈ ಆನ್ ಡಿಪ್ ಅಂತ ಹೇಳ್ತಾರೆ. ಬಟ್ ಬೈ ಆನ್ ಡಿಪ್ ಅಂದರೆ ಅರ್ಥ ಏನು? ಬೈ ಆನ್ ಡಿಪ್ ಅಂದರೆ ಮಾರ್ಕೆಟ್ ಬಿದ್ದಾಗೆಲ್ಲ ನಾವು ಸ್ಟಾಕ್ಸ್ನ ಬೈ ಮಾಡೋದು. ಸೊ ಇವಾಗ ಮಾರ್ಕೆಟ್ ಆಲ್ರೆಡಿ ಒಂದು ಡಿಪ್ ತೊಗೊಂಡಿದೆ, ಮಾರ್ಕೆಟ್ ತುಂಬ ಫಾಲ್ ಆಗಿದೆ. ಈ ಡಿಪ್ನ ನಾವು ಒಂದು ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಿಗೆ. ಸೊ ಈ ವಿಡಿಯೋನಲ್ಲಿ ನಾವು 5 ಸ್ಟಾಕ್ಸ್ನ ಚೂಸ್ ಮಾಡಿದ್ದೀವಿ ಫಾರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್. ಫಸ್ಟ್ ಬಂದು HUL, ಹಿಂದೂಸ್ತಾನ್ ಯೂನಿಲಿವರ್. ಸೊ ಯಾವ ಕ್ರೈಟೀರಿಯಾ, ಯಾವ ಬೇಸಿಸ್ ಮೇಲೆ ನಾವು ಈ ಸ್ಟಾಕ್ಸ್ನ ಚೂಸ್ ಮಾಡಿದ್ದೀವಿ ಅಂದರೆ, ನಮಗೆ ಏನು ನೆಸೆಸಿಟಿ ಇದೆ ಆ ನೆಸೆಸಿಟಿನ ನಾವು ಕನ್ಸಿಡರ್ ಮಾಡಿಕೊಂಡು ಈ ಸ್ಟಾಕ್ಸ್ನ ಚೂಸ್ ಮಾಡಿದ್ದೀವಿ. ಸೊ ಒಂದು ಫುಡ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಚೂಸ್ ಮಾಡಿದ್ದೀವಿ, ಇನ್ನೊಂದು ಆಟೋಮೊಬೈಲ್ಸ್ನಲ್ಲಿ, ಥರ್ಡ್ ರಿಲಯನ್ಸ್. ಸೊ ಇಂಡಿಯಾಸ್ ನಂಬರ್ 1 ಕಂಪ್ನಿ ರಿಲಯನ್ಸ್ನ ಚೂಸ್ ಮಾಡಿದ್ದೀವಿ ವಿತ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲ್. ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಲಯನ್ಸ್ಗೆ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲ್ ಇರೋದು. ಸೊ ಆ ಕಂಪ್ನಿನ ಚೂಸ್ ಮಾಡಿದ್ದೀವಿ. ಅದ್ರ ಜೊತೆ ಬ್ಯಾಂಕಿಂಗ್ನಲ್ಲಿ ಒಂದು ಚೂಸ್ ಮಾಡಿದ್ದೀವಿ ಹಾಗೂ ಫಾರ್ಮಸ್ಯೂಟಿಕಲ್ಸ್ನಲ್ಲಿ ಒಂದು ಚೂಸ್ ಮಾಡಿದ್ದೀವಿ. ಸೊ ಈ ಎಲ್ಲ ಸೆಕ್ಟರ್ಸ್ ನೋಡಿದ್ರೆ ನಮಗೆ ಈ ಕಂಪ್ನೀಸ್ ಒಂದು ನೆಸೆಸಿಟಿ. ಸೊ ಹಾಗೆ ನಾವು HUL ಇಂದ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು HUL ಅಂದರೆ ಹಿಂದೂಸ್ತಾನ್ ಯೂನಿಲಿವರಿಂದ ಸ್ಟಾರ್ಟ್ ಮಾಡೋಣ. ಇದರ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಹಾಗೂ ಕರೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನೋಡಿ ತಿಳ್ಕೊಳ್ಳೋಣ. ಸೊ HUL ಚಾರ್ಟ್, ಇವಾಗ HUL ಕರೆಂಟ್ಲಿ ಟ್ರೇಡ್ ಆಗ್ತಾ ಇರೋದು 2366ನಲ್ಲಿ. ಸೊ ಇದಕ್ಕೆ ಮೇಜರ್ ಸಪೋರ್ಟ್, ಫಸ್ಟ್ ಸಪೋರ್ಟ್ ಬಂದು 2318. ಸೆಕೆಂಡ್ ಸಪೋರ್ಟ್, ಒಂದು ಮೇಜರ್ ಸಪೋರ್ಟ್ ಬಂದು 2183. ಯಾಕೆ ಅಂದರೆ ಪಾಸ್ಟ್ 2 ಟೈಮ್ಸ್ ಇದು ಇದೇ ಪಾಯಿಂಟ್ನಲ್ಲೇ ಒಂದು ರಿವರ್ಸಲ್ ತೋರಿಸಿದೆ ಹಾಗೂ ಈ ಸಲ ಒಂದು ಶಾರ್ಪ್ W ಪ್ಯಾಟರ್ನ್ ಆಗಿ ಮೇಲೋಗ್ತಾ ಇದೆ. W ಪ್ಯಾಟರ್ನ್ ಇಸ್ ಅ ಸ್ಟ್ರಾಂಗ್ ರಿವರ್ಸಲ್. ಸೊ ಇದು ಒಂದು ಮೇಜರ್ ಸಪೋರ್ಟ್ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಿಗೆ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ನ ನೋಡ್ಕೊಳ್ಳೋಣ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಲ್ಲಿ ನಿಮಗೆ ಮೇಜರ್ ರೆಸಿಸ್ಟೆನ್ಸ್ ಬಂದು ಆಲ್ ಟೈಮ್ ಹೈಯೇ ಆಗುತ್ತೆ. ಯಾಕೆ ಅಂದರೆ ಅದ್ರ ಆಲ್ ಟೈಮ್ ಹೈನ ಬ್ರೇಕ್ ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಮ್ಮಿಡಿಯೇಟ್ ರೆಸಿಸ್ಟೆನ್ಸ್ ಈ ಸ್ಟಾಕಿಗೆ ಕರೆಂಟ್ ಮಾರ್ಕೆಟ್ ಸಿನಾರಿಯೋನಲ್ಲಿ ಇಮ್ಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದು 2457. ಯಾಕೆ ಅಂದರೆ ನೋಡಿ, ಪ್ರೀವಿಯಸ್ ಟೈಮ್ಸ್ ಇದೇ ಪಾಯಿಂಟ್ನಲ್ಲಿ ಸಸ್ಟೈನ್ ಆಗಿ ಒಂದು ಫಾಲ್ ಅಲ್ಲಿಂದ ಬಂದಿದೆ. ಸೊ ಮೇಜರ್ ರೆಸಿಸ್ಟೆನ್ಸ್ ಬಂದು 2457. ಸೆಕೆಂಡ್ ರೆಸಿಸ್ಟೆನ್ಸ್ 2736 ಆಗುತ್ತೆ. ಯಾಕೆ ಅಂದರೆ ನೋಡಿ, ಹಳೆ ಚಾರ್ಟ್ಸ್ನ ನೀವು ನೋಡಿದ್ರೆ, ಪ್ರೀವಿಯಸ್ ಟೈಮ್ ನೋಡಿದ್ರೆ ಅರೌಂಡ್ ಜುಲೈ 2022 ಇಂದ ಸೆಪ್ಟೆಂಬರ್ 2023 ತನಕ ಇದೇ ಝೋನ್ನಲ್ಲೇ ಅದು ಕಂಪ್ಲೀಟ್ ಸೈಡ್ ವೇಸ್ ರೇಂಜ್ನಲ್ಲೇ ಇದೆ. ಸೈಡ್ ವೇಸ್ ಆಗುವಾಗ ಅದರ ರೆಸಿಸ್ಟೆನ್ಸ್ 2736 ಆಗಿತ್ತು. ನೀವು ಈ ಪಾಯಿಂಟ್ನಲ್ಲಿ ನೋಡಿದ್ರು ಕೂಡ ಈ ಒಂದೇ ಶಾರ್ಪ್ ಕ್ಯಾಂಡಲ್ ಇದೇ ಪಾಯಿಂಟಿಗೆ ಹೋಗಿ ಒಂದು ರಿವರ್ಸಲ್ ಬಂದಿದೆ. ಸೊ ಒಂದು ಮೇಜರ್ ರೆಸಿಸ್ಟೆನ್ಸ್ ಹಾಗೂ ಸೆಕೆಂಡ್ ರೆಸಿಸ್ಟೆನ್ಸ್ ಬಂದು 2736. ನೆಕ್ಸ್ಟ್ ಥರ್ಡ್ ರೆಸಿಸ್ಟೆನ್ಸ್ ಬಂದು ಅದರ ಆಲ್ ಟೈಮ್ ಹೈ 3030. ಇದನ್ನು ಬ್ರೇಕ್ ಮಾಡಿದ್ರೆ ನಿಮಗೆ ಇನ್ನೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ನಾವು ಈ ಸ್ಟಾಕ್ನಲ್ಲಿ ನೋಡ್ಬೋದು. ಸೊ ನಮ್ಮ ಸೆಕೆಂಡ್ ಸ್ಟಾಕ್ ಬಂದು ಟಾಟಾ ಮೋಟರ್ಸ್ ಚಾರ್ಟ್ನ ಅನಲೈಸ್ ಮಾಡೋಣ. ಸೊ ಕರೆಂಟ್ಲಿ ಟಾಟಾ ಮೋಟರ್ಸ್ ಟ್ರೇಡ್ ಆಗ್ತಾ ಇರೋದು 595 ರುಪೀಸ್ನಲ್ಲಿ. ಬಟ್ ನೋಡಿ, 2015 ಹಾಗೂ 2017 ಅದರ ಆಲ್ ಟೈಮ್ ಹೈ ಅರೌಂಡ್ 595 ಆಗಿತ್ತು. ಸೊ ವಾಪಸ್ ಅದು ಅದೇ ರೇಂಜಿಗೆ ಬಂದಿದೆ. ಅಂದರೆ ಇಟ್ ಈಸ್ ಅ ವೆರಿ ಗುಡ್ ಬೈಯಿಂಗ್ ಆಪರ್ಚುನಿಟಿ ನಿಮಗೆ. ನೀವು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋನಲ್ಲಿ ಟಾಟಾ ಮೋಟರ್ಸ್ ಇನ್ಕ್ಲೂಡ್ ಮಾಡ್ಕೊಬೇಕು ಅಂದರೆ ದಿಸ್ ಇಸ್ ದ ರೈಟ್ ಟೈಮ್ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೊಬೋದು. ಬಿಕಾಸ್ ಟಾಟಾ ಮೋಟರ್ಸ್ ಅನ್ನೋ ಸ್ಟಾಕ್ ಇದು ಒಂದು ಬ್ಲೂ ಚಿಪ್ ಸ್ಟಾಕ್. ನಿಮಗೆ ನಿಫ್ಟಿ 50 ಕಂಪ್ನಿ ಆಲ್ಮೋಸ್ಟ್ ಅದರ ಆಲ್ ಟೈಮ್ ಹೈಯಿಂದ ನೀವು ನೋಡಿದ್ರೆ ಅದರ ಆಲ್ ಟೈಮ್ ಹೈಯಿಂದ ಆಲ್ಮೋಸ್ಟ್ 54% ಡೌನ್ ಇದೆ ಈ ಸ್ಟಾಕ್. ಸೊ ನೀವು ಇವಾಗ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಇದಕ್ಕೆ ಫಸ್ಟ್ ಸಪೋರ್ಟ್ ಬಂದು 536. ಯಾಕೆ ಅಂದರೆ ನೀವು ನೋಡ್ಬೋದು ಇದೇ ಪಾಯಿಂಟ್ನಲ್ಲೇ ಅದು ಒಂದು ರಿವರ್ಸಲ್ನ ತೋರಿಸಿದೆ. ಹಾಗೂ ಒಂದು ಮೇಜರ್ ರೆಸಿಸ್ಟೆನ್ಸ್ ಬಂದು 612. ಯಾಕೆ ಅಂದರೆ ನೋಡಿ, ಪ್ರೀವಿಯಸ್ ಟೈಮ್ಸ್ ಇಲ್ಲೇ ಸಪೋರ್ಟ್ ತೊಗೊಂಡು ಆ್ಯಕ್ಚುಲಿ ಮೇಲೋಯ್ತು. ಬಟ್ ಈ ಸಲ ಇದೇ ಪಾಯಿಂಟ್ನಲ್ಲೇ ಒಂದು ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿದೆ. ನೀವು ಲಾಸ್ಟ್ ಟೈಮ್ ಚಾರ್ಟ್ ನೋಡಿದ್ರು 612ನಲ್ಲಿ ತುಂಬ ಸೈಡ್ ವೇಸ್ ಆಗಿದೆ.
ಸೊ 612 ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದನ್ನು ಕ್ರಾಸ್ ಮಾಡಿದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 723. ಯಾಕೆಂದರೆ ನೋಡಿ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿ ಮೇಲೋಗಿದೆ. ಸೊ ಇದು ನಿಮಗೆ ಸೆಕೆಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಥರ್ಡ್ ರೆಸಿಸ್ಟೆನ್ಸ್ ಬಂದು 820. ಯಾಕೆಂದರೆ ಪ್ರೀವಿಯಸ್ ಟೈಮ್ಸ್ ಇದೇ ಪಾಯಿಂಟ್ನಲ್ಲೇ ರಿವರ್ಸಲ್ ನೋಡ್ಬೋದು ಅಥವಾ ಸೈಡ್ ವೇಸ್ ಟೈಮ್ ಸ್ಪೆಂಡ್ ಮಾಡಿದೆ. ಫೋರ್ತ್ ರೆಸಿಸ್ಟೆನ್ಸ್ ಬಂದು 950. ಯಾಕೆಂದರೆ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡುವಾಗ ಒಂದು ಮೇಜರ್ ಸಪೋರ್ಟಾಗಿ ಆ್ಯಕ್ಟ್ ಮಾಡಿದೆ 950. ಸೊ ಇವಾಗ ಅದು ವಾಪಸ್ ಎದ್ದೇಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 950 ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು 1035. ಯಾಕೆಂದರೆ ಇಲ್ಲಿ ಸೈಡ್ ವೇಸ್ ಆಗುವಾಗ 1035 ಅದಕ್ಕೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದೆ. ನೋಡಿ ಆಲ್ಮೋಸ್ಟ್ 2024 ಫೆಬ್ರವರಿಯಿಂದ ನವಂಬರ್ ತನಕ ಇದೇ ಝೋನ್ನಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಬ್ರೇಕ್ ಆಗಿ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗಿರೋದು. ಮತ್ತು ಲಾಸ್ಟ್ ರೆಸಿಸ್ಟೆನ್ಸ್ ಬಂದು ಅದರ ಆಲ್ ಟೈಮ್ ಹೈ 1177. ಇದನ್ನು ಕ್ರಾಸ್ ಮಾಡಿದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ನ ನಾವು ಈ ಸ್ಟಾಕ್ನಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಥರ್ಡ್ ಪಿಕ್ ಬಂದು ರಿಲಯನ್ಸ್ ಏನಕ್ಕೆ ಚೂಸ್ ಮಾಡಿದ್ದೀವಿ ಅಂದರೆ, ನೀವು ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನೋಡಿದ್ರೆ ರಿಲಯನ್ಸ್ದೇ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲ್ ಇರೋದು. ಸೊ ಅದಕ್ಕೆ ಅದೇ ರೀಸನ್ನಿಂದ ನಾವು ರಿಲಯನ್ಸ್ನ ಚೂಸ್ ಮಾಡಿದ್ದೀವಿ. ರಿಲಯನ್ಸ್ ಒಂದು ಒಳ್ಳೆ ಕಂಪ್ನಿ, ಫಂಡಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿದೆ. ಸೊ ನೀವು ಇದನ್ನು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ ರಿಲಯನ್ಸ್ ಇವಾಗ ಕರೆಂಟ್ಲಿ ಟ್ರೇಡ್ ಆಗ್ತಾ ಇರೋದು 1218ನಲ್ಲಿ. ನೀವು ನೋಡ್ಬೋದು ಇಲ್ಲಿ ಒಂದು ಶಾರ್ಪ್ ಗ್ರೀನ್ ಕ್ಯಾಂಡಲ್, ಕಂಟಿನ್ಯೂಸ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ಸ್ನ ಅದು ಇಂಡಿಕೇಟ್ ಮಾಡ್ತಾ ಇದೆ. ಇದಕ್ಕೆ ಒಂದು ಮೇಜರ್ ಸಪೋರ್ಟ್ ಬಂದು 1195 1195. ಯಾಕೆಂದರೆ ಪ್ರೀವಿಯಸ್ಲಿ ಅದು ಇದೇ ಪಾಯಿಂಟ್ನಲ್ಲೇ ತುಂಬ ಸಲ ರಿವರ್ಸಲ್ ತೊಗೊಂಡಿದೆ. ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗುವಾಗ ನಿಮಗೆ ಶೋಲ್ಡರ್ಸಿಗೆ ರೆಸಿಸ್ಟೆನ್ಸ್ ಬಂದು 1195 ಆಗಿದೆ. ಸೊ ಇದು ಒಂದು ಮೇಜರ್ ಸಪೋರ್ಟ್ ಆಗುತ್ತೆ ಕರೆಂಟ್ ಸಿನಾರಿಯೋಗೆ ರಿಲಯನ್ಸ್ಗೆ. ಸೊ ರೆಸಿಸ್ಟೆನ್ಸ್ ಬಂದು 1220 ಏನಕ್ಕೆ ಅಂದರೆ ಪ್ರೀವಿಯಸ್ ಟೈಮ್ಸ್ ನೋಡಿ ಪಾಸ್ಟ್ ಫ್ಯೂ ಮಂತ್ಸಿಂದ ಇದೇ ರೇಂಜ್ನಲ್ಲೇ ಅದು ಸಪೋರ್ಟ್ನ ತೊಗೊಂಡು ಬಹಳ ಸಲ ಎದ್ದಿದೆ. ನೆಕ್ಸ್ಟ್ ಸೆಕೆಂಡ್ ರೆಸಿಸ್ಟೆನ್ಸ್ ಬಂದು 1325 1325. ಯಾಕೆ ಅಂದರೆ ನೋಡಿ ನವಂಬರ್ ಇಂದ ಕರೆಂಟ್ ಡೇಟ್ ತನಕ ಇದೇ ಅದಕ್ಕೆ ಒಂದು ಶಾರ್ಪ್ ರೆಸಿಸ್ಟೆನ್ಸ್ ಆಗಿದೆ. ಇದೇ ಪಾಯಿಂಟ್ಗೆ ಹೋಗಿ ಅದು 3 ಟೈಮ್ಸ್ 3 ಸಲ ರಿವರ್ಸಲ್ ತೊಗೊಂಡಿದೆ. ಸೊ ಈ ಸಲ ಬ್ರೇಕ್ಔಟ್ ಆದರೆ ನಿಮಗೆ ಒಂದು ಒಳ್ಳೆ ರ್ಯಾಲಿನ ರಿಲಯನ್ಸ್ ತೋರಿಸುತ್ತೆ. ಸೊ ಈ 1325 ರೆಸಿಸ್ಟೆನ್ಸ್ನೂ ಕ್ರಾಸ್ ಮಾಡ್ತು ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು 1440 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಯಾಕೆ ಅಂದರೆ ಈ ಎಂಟೈರ್ ಸೈಡ್ ವೇಸ್ ಝೋನ್ನಲ್ಲಿ ಅದು ಒಂದು ಸಪೋರ್ಟಾಗಿ ಆ್ಯಕ್ಟ್ ಮಾಡಿದೆ. ಸೊ 1440 ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದನ್ನು ದಾಟ್ತು ಅಂದರೆ ನಿಮಗೆ ಆಲ್ ಟೈಮ್ ಹೈ 1607 ಅದಕ್ಕೆ ಆಲ್ ಟೈಮ್ ಹೈ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋನಲ್ಲಿ ನೀವು ಇದನ್ನು ಆ್ಯಡ್ ಮಾಡಿದರೆ ನಿಮಗೆ ಮೇಜರ್ ರೆಸಿಸ್ಟೆನ್ಸ್ ಬಂದು ಅದರ ಆಲ್ ಟೈಮ್ ಹೈ ಆಗುತ್ತೆ. ಆಲ್ ಟೈಮ್ ಹೈ ಕ್ರಾಸ್ ಮಾಡಿದಾಗ ಸ್ಟಾಕ್ಸು ಒಂದು ಒಳ್ಳೆ ಬುಲಿಶ್ ರ್ಯಾಲಿನ ತೋರಿಸುತ್ತೆ. ಫೋರ್ತ್ ಪಿಕ್ ಬಂದು ಆಕ್ಸಿಸ್ ಬ್ಯಾಂಕಿಗೆ ಇವಾಗ ಕರೆಂಟ್ಲಿ ಆಕ್ಸಿಸ್ ಬ್ಯಾಂಕ್ ಬಂದು 1068ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಒಂದು ಮೇಜರ್ ಸಪೋರ್ಟ್ ಬಂದು 1030. ಯಾಕೆ ಅಂದರೆ ನೀವೇ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಸೈಡ್ ವೇಸ್ ಆಗುವಾಗ 1030 ಇದೇ ಪಾಯಿಂಟ್ನಲ್ಲೇ ತುಂಬ ಸಲಿ ಕ್ಯಾಂಡಲ್ಸ್ ಕ್ಲೋಸಿಂಗ್ ಆಗಿದೆ. ಸೊ 1030 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ನೀವು ಇಲ್ಲೂ ನೋಡ್ಬೋದು ಈ ರೇಂಜ್ನಲ್ಲೂ ತುಂಬ ಸೈಡ್ ವೇಸ್ ಆಗುವಾಗ 1030ನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ನೆಕ್ಸ್ಟ್ ಸಪೋರ್ಟ್, ಸೆಕೆಂಡ್ ಸಪೋರ್ಟ್ ಬಂದು 990. ಯಾಕೆ ಅಂದರೆ ಇಲ್ಲೂ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಆಕ್ಸಿಸ್ ಬ್ಯಾಂಕ್. ರೆಸಿಸ್ಟೆನ್ಸ್ನ ನೋಡಿದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಬಂದು 1125. ಬಿಕಾಸ್ ಇಲ್ಲೇ ಒಂದು ಶಾರ್ಪ್ ರಿವರ್ಸಲ್ ತೊಗೊಂಡು ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ 1125.
ಸೆಕೆಂಡ್ ರೆಸಿಸ್ಟೆನ್ಸ್ ಬಂದು 1224. ಯಾಕೆಂದರೆ ಇಲ್ಲಿ ನೋಡಿ 2 ಸಲ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಗ್ಯಾಪ್ ಡೌನ್ ಆದಾಗ 2 ಸಲ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಆ ಗ್ಯಾಪ್ ಕವರ್ ಮಾಡೋದಕ್ಕೆ ಅದು ಒಂದು ರೆಸಿಸ್ಟೆನ್ಸ್ ಆಗುತ್ತೆ. 1224. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು ಅದರ ಆಲ್ ಟೈಮ್ ಹೈ 1340. ಈ ಪೀಕ್ ಅದರ ಆಲ್ ಟೈಮ್ ಹೈ 1340 ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಯಾಕೆಂದರೆ ಯಾವುದೇ ಸ್ಟಾಕ್ ನೀವು ತೊಗೊಂಡ್ರೂ ಆಲ್ ಟೈಮ್ ಹೈ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಇದನ್ನು ಕ್ರಾಸ್ ಮಾಡಿದ್ರೆ ಒಂದು ಬುಲಿಶ್ ರ್ಯಾಲಿನ ನಾವು ಆಕ್ಸಿಸ್ ಬ್ಯಾಂಕ್ನಲ್ಲಿ ನೋಡ್ಬೋದು. ನಮ್ಮ 5th ಪಿಕ್ ಹಾಗೂ ಲಾಸ್ಟ್ ಪಿಕ್ ಬಂದು ಡಾಕ್ಟರ್ ರೆಡ್ಡೀಸ್. ಯಾಕೆ ಅಂದರೆ ನಮಗೆ ಫಾರ್ಮಸ್ಯೂಟಿಕಲ್ ಒಂದು ಮೇಜರ್ ಸೆಕ್ಟರ್ ಆಗುತ್ತೆ. ಫಾರ್ಮಸ್ಯೂಟಿಕಲ್ಸ್ನಲ್ಲಿ ಡಾಕ್ಟರ್ ರೆಡ್ಡೀಸ್ ಇಸ್ ಅ ವೆರಿ ಗುಡ್ ಕಂಪ್ನಿ. ಸೊ ಇವಾಗ ಕರೆಂಟ್ಲಿ ಡಾಕ್ಟರ್ ರೆಡ್ಡೀಸ್ ಟ್ರೇಡ್ ಆಗ್ತಾ ಇರೋದು 1109ನಲ್ಲಿ. ಸೊ ಇದಕ್ಕೆ ಒಂದು ಮೇಜರ್ ಸಪೋರ್ಟ್ ಬಂದು 109 ಆಗುತ್ತೆ. ಅಂದರೆ 1109 ಅದಕ್ಕೆ ಒಂದು ಮೇಜರ್ ಸಪೋರ್ಟ್ ಆಗುತ್ತೆ. ಯಾಕೆ ಅಂದರೆ ನೋಡಿ ಪ್ರೀವಿಯಸ್ ಟೈಮ್ಸ್ ಇದೇ ಪಾಯಿಂಟ್ನಲ್ಲೇ ಬಹಳ ಸಲ ಅದು ರಿವರ್ಸಲ್ನ ತೋರಿಸಿದೆ. ಹಾಗೂ ಇಲ್ಲೂ ಕೂಡ ಡಬ್ಲ್ಯೂ ಪ್ಯಾಟರ್ನ್ ಆದಾಗ 1109ನಲ್ಲೇ ಅದು ಸಪೋರ್ಟ್ ತೊಗೊಂಡು ಮೇಲೋಗಿದೆ. ನೀವು ಈ ಪಾಯಿಂಟ್ನಲ್ಲೂ ನೋಡ್ಬೋದು ಡೋಜಿ ಕ್ಯಾಂಡಲ್ ಆಗಿ ಒಂದು ರೆಡ್ ಕ್ಯಾಂಡಲ್ ಬಂದು ಡೋಜಿ ಕ್ಯಾಂಡಲ್ ಆಗಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಹಾಗೂ ಸಪೋರ್ಟ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ನಲ್ಲಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ಸಪೋರ್ಟ್ ಬಂದು 1050. ಯಾಕೆಂದರೆ ನೋಡಿ ಪ್ರೀವಿಯಸ್ ಟೈಮ್ನಲ್ಲಿ ಇದೇ ಪಾಯಿಂಟ್ನಲ್ಲಿ ಒಂದು ಸಪೋರ್ಟ್ ತೊಗೊಂಡಿದೆ ಹಾಗೂ ಇಲ್ಲಿ ಮೇಲೆ ಹೋಗುವಾಗ 1050 ಒಂದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದೆ. ಸೊ ಕರೆಂಟ್ ಮಾರ್ಕೆಟ್ ಸಿನಾರಿಯೋನಲ್ಲಿ 1050 ಅದಕ್ಕೆ ಸೆಕೆಂಡ್ ಸಪೋರ್ಟ್ ಆಗುತ್ತೆ. ನೀವು ರೆಸಿಸ್ಟೆನ್ಸ್ನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ರೆಸಿಸ್ಟೆನ್ಸ್ ಬಂದು 1170 ಬಿಕಾಸ್ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡುವಾಗ 1170 ಒಂದು ಶಾರ್ಪ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದೆ. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದು 1278. ಯಾಕೆಂದರೆ ನೋಡಿ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಈ ಗ್ಯಾಪ್ ಕವರ್ ಮಾಡೋದಕ್ಕೆ ಅದು ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಹಾಗೂ ಇಲ್ಲೂ ಪ್ರೀವಿಯಸ್ ಟೈಮ್ಸ್ ಒಂದು ಶಾರ್ಪ್ ಕರೆಕ್ಷನ್ ಇದೇ ಪಾಯಿಂಟಿಂದ ತಗೊಂಡಿದೆ 1278. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು ಅದರ ಆಲ್ ಟೈಮ್ ಹೈ 1421. ಇದನ್ನು ಕ್ರಾಸ್ ಮಾಡಿದ್ರೆ ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ ಇನ್ನೂ ಮೇಲೋಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ನೀವು ಕೂಡ ಈ ಸ್ಟಾಕ್ಸ್ನ ಇಷ್ಟಪಟ್ಟರೆ ನೀವು ಒಂದ್ಸಲಿ ಅನಾಲಿಸಿಸ್ ಮಾಡಿ ನಿಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋನಲ್ಲಿ ಇದನ್ನು ಆ್ಯಡ್ ಮಾಡ್ಕೊಬೋದು. ಥ್ಯಾಂಕ್ ಯು.